ಇಬ್ಬರು ಮಾತಾಡ್ಕೋಬೇಕು. ನಿನಗೇನು ಸಮಸ್ಯೆ ಇದೆ, ನನಗೇನು ಸಮಸ್ಯೆ ಇದೆ, ಅದನ್ನೆಲ್ಲೋ ಹೋಗಿ ಕೇಳೋಕ್ಕಾಗಲ್ಲ. ಮೆಡಿಕಲ್ ಇದಕ್ಕೆ ಜಾಗ ಇಲ್ಲ ತಿಳ್ಕೊಳ್ಳೋಕ್ಕೆ, ನೀವೇ ತಿಳ್ಕೋಬೇಕು. ತಾಯಿ ಹೊಟ್ಟೆ ಸರಿ ಇಲ್ಲ, ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಇದಕ್ಕೆ ನಾವೇನು ಮಾಡಬೇಕು? ಇವರಿಬ್ಬರು ಎಚ್ಚರಿಕೆ ತಗೊಂಡ್ರೆ ಸೋಂಕಿನ ರೋಗ ಅವಶ್ಯಕತೆ ಇಲ್ಲ. ಏನು ಹೇಳ್ತೀಮ್ಮ? ಹೌದು. ಇದಕ್ಕೆ ಮೀರಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಿದೆ, ಮದುವೆ ಆಗೋಕ್ಕೆ ಮುಂಚೆನೇ ಎಷ್ಟೋ ಜನಕ್ಕೆ ಹಲ್ಲು ನೋವಿರುತ್ತೆ. ಹಂಗಂಗೆ ಮಾತ್ರೆ ತಿನ್ಕೊಂಡು ಮದುವೆನೇ ಮಾಡ್ಕೊಂಡ್ಬಿಡ್ತಾರೆ. ಹಲ್ಲು ನೋವು ಏನಕ್ಕೆ ಬರುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ವೇನೋ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಗಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಆಗಿಲ್ವೇನೋ ಅಂತ ಅನ್ಕೋತೀನಿ. ಹಲ್ಲು ನೋವಿಗೆ ನಾವು ಔಷಧಿ ತಗೊಳ್ಳೋದು, ಇನ್ನೊಂದು ಏನೇನೋ ಮಾಡ್ತೀವಿ ಸರಿ. ಆದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿ ಮೂಳೆಗಿನ ಗಟ್ಟಿಯಾದ ಮೂಳೆ ಯಾವುದು ಅಂದ್ರೆ ಹಲ್ಲು. ಒಪ್ಕೋಬೋದಾ? ಆ ಹಲ್ಲೇ ನಿಮಗೆ ಶೇಕ್ ಕೊಡ್ತಾ ಇದೆ ಅಂದ ಮೇಲೆ ನೀವು ತಿಳ್ಕೋಬೇಕು ನಮ್ಮ ನರಮಂಡಲ ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅಂತ. ಎಂತೆಂಥ ಆಶ್ಚರ್ಯ, ಕೆಲವರು ಗಿದ್ದಂಗೆ ಎಲ್ಲ ಉದ್ರೋಗ್ಬಿಡ್ತವೆ, ಕಾರಣನೇ ಇಲ್ಲ. ಅಂದರೆ ವಿಷಯ ಇಷ್ಟೇ, ನಾವು ಅದಕ್ಕೆ ಅರ್ಥ ಹತ್ರ ಹೋಗಿಲ್ಲ. ಇದು ಗಂಡಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಆದರೆ ಇದಕ್ಕೊಂದು ಸಣ್ಣ ಉದಾಹರಣೆ ಏನಂದರೆ, ತಾಯಿತನಕ್ಕೆ ಸ್ಥಾನವನ್ನು ಪಡ್ಕೊಂಡಿದ್ದಾಳ ಅಂತ ಫಸ್ಟು ಡಿಸೈಡ್ ಆಗಬೇಕು. ತಾಯಿಯಾಗುವ ಹೆಣ್ಣು ತಾಯಿತನಕ್ಕೆ ರೆಡಿ ಇದ್ದಾಳಾ ಇಲ್ಲ? ಆಶ್ಚರ್ಯ ಆಗುತ್ತಲ್ಲ. ಹೆಣ್ಣು ತಾಯಿತನಕ್ಕೆ ರೆಡಿನೇ ಇಲ್ಲ ರೀ. ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ, ಯಾರೂ ರೆಡಿ ಇಲ್ಲ. ಇದು ನಮ್ಮ ದೇಶ ಕೆಡ್ತಾ ಇರೋದಕ್ಕೆ ಕಾರಣ, ಅನಾರೋಗ್ಯದ ಮಕ್ಕಳು ಹುಟ್ಟೋದಕ್ಕೆ ಕಾರಣ, ತಲೆಕೆಟ್ಟ ಮಕ್ಕಳು, ಬುದ್ಧಿ ಇಲ್ಲದ ಮಕ್ಕಳು, ಹುಚ್ಚುತನದ ಮಕ್ಕಳು, ಹಂಗಹೂನ ಮಕ್ಕಳು, ಶಕ್ತಿ ಇಲ್ಲದ ಮಕ್ಕಳು, ಇವೆಲ್ಲ ನಿಮ್ಮದೇ ಬೇಸಿಕ್. ತಾಯಿತನವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು, ಎಲ್ರಿಗೂ ಕೋಪ ಬರಲಿ ಅಂತ 2 ಸಲ ಹೇಳ್ತಾ ಇದ್ದೀನಿ, ತಾಯಿತನಕ್ಕೆ ಸೂಟಬಲೇ ಅಲ್ಲ. ಯಾಕೆ ಅಂದರೆ, ಮೊದಲನೇ ಆಪ್ಷನ್, ತಾಯಿತನಕ್ಕೆ ಸ್ಥಾನವನ್ನು ಪಡಿಬೇಕಂದ್ರೆ 7 ವರ್ಷ 8 ವರ್ಷಕ್ಕೆ ಮದುವೆ ಆಗಬೇಕು. ಹಂಗಂತ ದಯವಿಟ್ಟು ಏನೋ ತಪ್ಪಾಗಿ ತಿಳ್ಕೊಬೇಡಿ. 7 ವರ್ಷ 8 ವರ್ಷಕ್ಕೆ ಮದುವೆ ಅಂಗ್ರಿ ಆಗುತ್ತೆ. ಗೌರ್ಮೆಂಟ್ನವ್ರು 18 ಹೇಳವ್ರೆ, ಅವ್ರನ್ನೇ ಕೇಳಬೇಕು, ಗೌರ್ಮೆಂಟ್ನವ್ರಿಗೆ ಕೇಳಬೇಕು, ಇದಕ್ಕೆ ಜವಾಬ್ದಾರಿ ನೀವು ಅಂತ. ಆ ತಾಕತ್ತು ನಮಗಿನ್ನೂ ಬಂದಿಲ್ವಲ್ಲ. 18 ವರ್ಷಕ್ಕೆ ಮದುವೆ ಮಾಡಬೇಕು ಸರಿ ಅಂತ ಹೇಳಿದ ಮೇಲೆ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಆದಮೇಲೆ ಗೌರ್ಮೆಂಟ್ನವ್ರು ಶೂಟಿ ಕೊಡ್ತಾರೆ ನಮ್ಮ? ಇದಕ್ಕೆ ಪ್ರಶ್ನೆ ಕೊಡಬೇಕಲ್ಲ. 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಯಿತು, ಯಾರು ಇದಕ್ಕೆ ಸ್ಯೂರಿಟಿ? ಯಾರು? ಎಲ್ಲಿದೆ ನಿಮ್ಮ ಕಾನೂನು? ಸಾಧ್ಯ ಇಲ್ಲ, ನಮ್ಗೆ ಅರಿವೇ ಆಗಿಲ್ಲ ಇನ್ನು. ಯಾಕೆ ನಡೀತು ಇದು ಅತಾಚುರ್ಯ? ಯಾಕೆ ಆಗಬೇಕದು? ಇದಕ್ಕೆ ಅವ್ರ ಹತ್ರ ಏನಾರು ಇದೆಯಾ ವರದಿ? ಅದಕ್ಕಿದ್ದರೆ 18ಕ್ಕೆ ಒಪ್ಕೊಳ್ಳೋಣ. ಹಾಗಂತ 7 ವರ್ಷಕ್ಕೆ ಮದುವೆ ಆಗಿ 8 ವರ್ಷಕ್ಕೆ ಮಗು ಆಗ್ಬಿಡಲ್ಲ? ಅಲ್ಲ. ಯಾಕೆ ಅಂದರೆ, ಮನಸ್ಥಿತಿ, ಒಂದು ಹೆಣ್ಣು ಪ್ರಥಮ ಋತು ಆಗ್ತಕ್ಕಂತಹ ವಿಚಾರ ತಾಯ್ತನಕ್ಕೆ ರೆಡಿ ಇದೆ ಅಂತಕ್ಕಂತಹ ಗುರುತು ನಮಗೆಲ್ಲ ಗೊತ್ತಿರೋದು. ಹೌದನಮ್ಮ? ಆ ಹೆಣ್ಣು ಮಗುವನ್ನು ಪಡೆಯೋದಕ್ಕೆ ಸೂಟಬಲ್ ಆಗಿದ್ದಾಳೆ. ಹಂಗಂತ 10 ವರ್ಷಕ್ಕಾಗತ್ತೆ, 11 ವರ್ಷಕ್ಕಾಗತ್ತೆ, ಹಾಗಂತ ಮಗು ಮಾಡ್ಕೊಂಬಿಡೋದಾ, ಮದುವೆ ಮಾಡಿಬಿಡೋದಾ? ಅಲ್ಲ. ಅದಕ್ಕೆ ಮೀರಿ ಒಂದು ವಿಚಾರ ಏನಿದೆ ಅಂದರೆ, ಮನಸ್ಥಿತಿಯನ್ನು ಹೆಣ್ಣಿನ ಮನಸ್ಥಿತಿಯನ್ನು ಒಂದೇ ರೀತಿಯಲ್ಲಿ ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಬರೋದೇ ಪ್ರತಿ ತಿಂಗಳು ನಡೀತಕ್ಕಂಥದ್ದು, ಪ್ರಥಮ ಋತು ಇರತಕ್ಕಂಥದ್ದು. ಇವೆರಡಕ್ಕೂ ಲಿಂಕ್ ಇದೆ. ಈ 2 ಲಿಂಕು ಬಿಟ್ಟೋಗಿದೆ ನಮ್ಮ ದೇಶದಲ್ಲಿ. ಯಾಕೆ? ಇದಕ್ಕೆ ಕಾರಣ ಮೂಲ ಎಜುಕೇಷನ್.